Hello friends. Today we will discuss class 11th chapter 14. Sorry, 14. New syllabus ನಿಮ್ಮದು 14 ಇದೆ ನೇಮು. ಓಕೆನಾ? ಸ್ಟ್ಯಾಟಿಸ್ಟಿಕ್ಸ್ ಇಂಟ್ರೊಡಕ್ಷನ್ ಪಾರ್ಟ್. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೇನು? ಸೊ ಇನ್ ಜನರಲ್ ಆಗಿ ನೀವು ಎಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೇಳ್ತೀರಾ? ಸೊ ಸ್ಟ್ಯಾಟಿಸ್ಟಿಕ್ಸ್ means statistics means collections of data. ಓಕೆನಾ? ದ ಕಲೆಕ್ಷನ್ಸ್ ಆಫ್ ಡೇಟಾ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸ್ಟೂಡೆಂಟ್ಸ್ ಮಿಡ್ ಟರ್ಮ್ ಮಾರ್ಕ್ಸು ಕಲೆಕ್ಷನ್ ಮಾಡಿದ್ದು ಇರ್ಬೋದು, ಅಥವಾ ಸ್ಟಾಫ್ದು ಸ್ಯಾಲ್ರಿ ಕಲೆಕ್ಷನ್, ಸ್ಯಾಲ್ರಿ ಇರ್ಬೋದು. ಓಕೆನಾ? ಸೊ ನೀವು ಇದನ್ನು ಬ್ಯಾಂಕಲ್ಲಿ ಜಾಸ್ತಿ ನೋಡ್ಬೋದು. ಸೊ ಬ್ಯಾಂಕಲ್ಲಿ ಏನು ಮಾಡ್ತಾರೆ, ಸೊ ಅಮೌಂಟದು ಅಮೌಂಟ್ ಕಲೆಕ್ಷನ್ ಮಾಡ್ತಾರೆ. ಸೊ ಸಮಥಿಂಗ್. ಓಕೆನಾ? ಸೊ ಇದು ಕಲೆಕ್ಷನ್ಸ್ ಆಫ್ ಡೇಟಾ, ಸ್ಟ್ಯಾಟಿಸ್ಟಿಕ್ಸ್. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಅಂದರೆ ಮೀನು, ಮೀಡಿಯನ್, ಮೋಡು. ಓಕೆನಾ? ಮೋಡ್ ಅಂತ ಬರುತ್ತೆ. ಇಟ್ ಈಸ್ ನಾಟ್ ನೆಸಸರಿ, ಯಾಕಂದರೆ ಅದು ನಿಮ್ಮ ಸಿಲೆಬಸ್ಸಿಗಿಲ್ಲ. ಸೊ ಈಗ ಮೀನು ಮತ್ತು ಮೀಡಿಯನ್ ಅಂತ ಇಂಪಾರ್ಟೆಂಟು. ಸೊ ವಾಟ್ ಈಸ್ ಮೀನ್? ಸೊ ಮೀನ್ ಈಸ್ ಅ ಸಮ್ ಆಫ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ನೀವು ನೋಡಿರ್ಬೋದು. ಸೊ ಇದನ್ನು ನಾವು ಎಕ್ಸ್ ಬಾರ್ ಅಂತಲೂ ಡಿನೋಟ್ ಮಾಡ್ತೀವಿ, ಎಕ್ಸ್ ಬಾರ್. ಓಕೆನಾ? ಸೊ ಸಮ್ ಆಫ್ ದ ಅಬ್ಸರ್ವೇಷನ್ಸ್ ಡಿವೈಡ್ ಬೈ total number of observations. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನೀವು ನೋಡಿದರೆ, ಈಗ 10 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. 10 ಸ್ಟೂಡೆಂಟ್ಸು. ಸೊ ಮ್ಯಾಥ್ಸಲ್ಲಿ ಔಟ್ ಆಫ್ 40ಗೆ ಒಬ್ಬರು 30, 35, 31, 32 and 34, 32 ರಿಪೀಟ್ ಆಯಿತಾ? ಓಕೆ. ಸೊ ನೆಕ್ಸ್ಟು 30, 28, 22 ಇರ್ತಾರೆ. 5 + 21, 23. ಓಕೆನಾ? ಸೊ ಇದು ಟೋಟಲ್ 10 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಔಟ್ ಆಫ್ 40, 20. ಸೊ ಇದನ್ನು ಕಲೆಕ್ಷನ್ಸ್ ನಾನು ಏನು ಮಾಡ್ತೀನಿ, ಇದನ್ನು ಮೀನ್ ತೆಗಿಬೇಕು. ಸೊ ಹೌ ಟು ಫೈಂಡ್ ಮೀನ್ ಮೀನ್ಸ್, ಫಾರ್ ನೋಡಿದ ಇನ್ ವರ್ಡ್ಸಲ್ಲಿ ಹೆಂಗೆ ಇದು ಮಾಡ್ತೀರಾ ಇದನ್ನು. ಸೊ ಎಕ್ಸ್ ಬಾರ್ ಈಕ್ವಲ್ ಟು ದಿಸ್ ಇಸ್ ವಾಟ್ ಈಸ್ ಸಮೇಷನ್ ಎನ್ ಈಕ್ವಲ್ ಟು ಐ ಈಕ್ವಲ್ ಟು 1 to n xi ಡಿವೈಡೆಡ್ ಬೈ n ಮೀನ್ಸ್ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸೊ ಇದು ಏನು ಮಾಡಬೇಕು, ಸಮ್ ಇವನ್ನೆಲ್ಲ ಆ್ಯಡ್ ಮಾಡಬೇಕು. 30 + 35 + 31 + 32 + 34 + 32 + 38, 28 + 22 + 21 + 23 ಡಿವೈಡೆಡ್ ಬೈ, ಸೊ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಟು 1 2 3 4 5 6 7 8 9 10. Okay, 10. This is your something ಏನೋ ಬರುತ್ತಿಲ್ಲ ಆನ್ಸರು. ದಟ್ ಇಸ್ ಕಾಲ್ಡ್ ಯುವರ್ ಮೀನ್. ಓಕೆನಾ? ಸೊ ಮೀನ್ ಅಂದರೆ ನಥಿಂಗ್ ಬಟ್ ಇಷ್ಟೇ. ಏನಂದರೆ, ಸೊ ಟೋಟಲ್ ಅಬ್ಸರ್ವೇಷನ್ಸ್ ಇರ್ತಲ್ಲ, ಸೊ ಟೋಟಲ್ ಅಬ್ಸರ್ವ್ಸ್ನ ಆ್ಯಡ್ ಮಾಡಬೇಕು ಡಿವೈಡೆಡ್ ಬೈ, ಸೊ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದ್ದಾವೆ. ಸೊ ಅದರಲ್ಲಿ ನೀವು ಇದು ಮಾಡಿದರೆ, ಡಿವೈಡೆಡ್ ಬೈ ಮಾಡಿದರೆ ಅದು ನಿಮಗೆ ಏನಾಗುತ್ತೆ, ಸೊ ಮೀನ್ ಬರುತ್ತೆ. ಓಕೆನಾ? ಅಂಡರ್ಸ್ಟುಡಾ? ಸೊ ನೆಕ್ಸ್ಟ್ ಮೀಡಿಯನ್.
median is the arrangement arrange the data in ascending or descending order or descending order. ಸೊ ಮೀಡಿಯನ್ ಅಂದರೆ ಸೊ ಡೇಟಾನ ಏನು ಮಾಡಬೇಕು, ಅರೇಂಜ್ಮೆಂಟ್ ಮಾಡಬೇಕು. ಅದು ಅಸ್ಕೆಂಡಿಂಗ್ ಆರ್ಡರ್ ಆರ್ ಅಂದರೆ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ನಾವು ಅರೇಂಜ್ ಮಾಡಬೇಕು. ಸೊ ಇದರಲ್ಲಿ 2 ಟೈಪ್ಸ್ ಬರ್ತವೆ ಮೀಡಿಯನಲ್ಲಿ. ಸೊ ಕೇರ್ಫುಲ್ಲಾಗಿ ನೋಡಿ. ಸೊ ಫಸ್ಟ್ ಒನ್ ಈಸ್ ಇಂಪಾರ್ಟೆಂಟ್, ನಂಬರ್ ಆಫ್ ಅಬ್ಸರ್ವೇಷನ್ ಆಡ್. ನಂಬರ್ ಆಫ್ ಅಬ್ಸರ್ವೇಷನ್ಸ್ ಆಡ್ ಇದ್ದರೆ ವಾಟ್ ಈಸ್ ಫಾರ್ಮುಲಾ? ಸೊ ಫಾರ್ಮುಲಾ ಈಸ್ m equal to n plus 1 divided by 2 1th, n plus 1 divided by 2 nth observation. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನೋಡಿದರೆ ಸೊ 1 2 3 4 and 5. ಸೊ ಹೌ ಮೆನಿ ಅಬ್ಸರ್ವೇಷನ್ಸ್? ಸೊ ಟೋಟಲ್ 5 ಈಸ್ ಆಡ್ ನಂಬರ್ ಅಲ್ಲ. ಸೊ ಅದಕ್ಕೆ ಇದನ್ನು ಏನು ಮಾಡ್ತೀರಿ 5. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿದರೆ 5 plus 1 divided by 2. ಸೊ 6/2. ದಿಸ್ ಇಸ್ 3. ಥರ್ಡ್ ಅಬ್ಸರ್ವೇಷನ್ ಯಾವುದರಲ್ಲಿ 1 2 3. ದಿಸ್ ಇಸ್ ಸೊ ಮೀಡಿಯನ್ ಈಸ್ 3. ಓಕೆನಾ? ಅಂಡರ್ಸ್ಟುಡಾ? ಸೊ ಮೀಡಿಯನ್ ಇದು ಫಸ್ಟು ಇನ್ನು ನಂಬರ್ ಆಫ್ ಅಬ್ಸರ್ವೇಷನ್ಸ್ ಆರ್. ಓಕೆನಾ? ದೆನ್ ಸೆಕೆಂಡ್ ಒನ್ ಈಸ್ ನಂಬರ್ ಆಫ್ ಅಬ್ಸರ್ವೇಷನ್ ಇವನ್ ಇದ್ದರೆ ಏನು? ಸೊ ನಂಬರ್ ಆಫ್ ಅಬ್ಸರ್ವೇಷನ್ ಇವನ್ ಇದ್ದರೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇವನ್ ಇದ್ದರೆ n/2 1th ಪ್ಲಸ್ n/2 plus 1 nth divided by 2. ಇದು ಇವನ್. ಸೊ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಏನು ಮಾಡ್ತೀರಾ? 1 2 3 4 5 and 6. ದಿಸ್ ಇಸ್ ದ ಇವನ್ ನಂಬರ್ಸ್. ಸೊ ನಾನು ಸೇಮ್ ಎಕ್ಸಾಂಪಲ್ ತಗೋತಾ ಇದ್ದೀನಿ ಬಿಕಾಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಓಕೆನಾ? ಸೊ 6 ಅಬ್ಸರ್ವ್ ಮಾಡಿ ಪ್ಲಸ್ 6/2 plus 1 divided by 2. ಓಕೆನಾ? ಸೊ here ನೋಡಿ 6/2 ಥರ್ಡ್ ಅಬ್ಸರ್ವೇಷನ್ ಯಾವುದು 3 ಇದೆ. ಪ್ಲಸ್ ದಿಸ್ ಇಸ್ ಎಲ್ ಸಿ ಅಂತಂದರೆ 6 plus 2 8 8/2 and 4. ಫೋರ್ತ್ ಅಬ್ಸರ್ವೇಷನ್ ಇಸ್ 4 divided by 2. This is 7/2. 7/2 is 3.2 something. Okay. So this is your median 3.2. Okay. ಇದು ನಿಮ್ಮದು ಸೊ ಮೀಡಿಯನ್. ಸೊ ನೆಕ್ಸ್ಟು ಮೋಡ್ ಅಂದರೆ ಅದೇ ಹೇಳಿರಲಿಲ್ಲ. ಮೋಡ್ ಮೀನ್ಸ್ ಓನ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಡೇಟಾ ಅಂತ ಅರ್ಥ ಮಾಡ್ಬೋದು, ಬಟ್ ಅದೇನು ನಿಮಗೆ ಇದಕ್ಕಿಲ್ಲ. ಸೊ ನೆಕ್ಸ್ಟು ವಿಲ್ ಗೋ ಫಾರ್ mean deviation about mean. ಇದು mean deviation about mean. mean deviation about mean about mean. So mean deviation about mean means formula what is sum of all absolute values deviation divided by total observations. So total observations, mean deviation about mean. So for example ಏನಿಲ್ಲ, ಫಸ್ಟ್ ಏನೋ ಒಂದು ಅಬ್ಸರ್ವೇಷನ್ ಕೊಟ್ಟಿರ್ತಾನೆ. ಅಬ್ಸರ್ವೇಷನ್ ಯಾವಾಗಲೂ ನಾವು ಏನು ಮಾಡ್ತೀವಿ XI ಅಂತ ಮೆನ್ಷನ್ ಮಾಡ್ತೀವಿ.
ಅಬ್ಸರ್ವೇಷನ್ಸ್ ಫಾರ್ ಎಕ್ಸಾಂಪಲ್ 6, 7, 10, 12, 13 ಫಾರ್ ಎಕ್ಸಾಂಪಲ್ 4, 8, 12 ಅಂತ ಇಟ್ಕೊಳ್ರಿ. ಓಕೆನಾ. ಸೊ ನಾವೇನು ಮಾಡ್ಬೇಕು, ಈಗ ಮೀನ್ ಫೈಂಡ್ ಮಾಡಬೇಕು ಫಸ್ಟ್. ಎಕ್ಸ್ ಅಂದ್ರೆ ಸಮ್ ಮಾಡ್ತೇನೆ ಡಿವೈಡ್ ಬೈ ಏನು ಮಾಡ್ತೇನೆ ಅಬ್ಸರ್ವೇಷನ್ಸ್ ಎಷ್ಟದ ನೋಡ್ರಿ. ಸೊ 1, 2, 3, 4, 5, 6 ಡಿವೈಡ್ ಬೈ 8, ಯಾಕಂದರೆ 8 ಅಬ್ಸರ್ವೇಷನ್ಸ್ ಆ್ಯಡ್ ಮಾಡಿರಿ. 12, 20, 20 ಪ್ಲಸ್ 20 ಪ್ಲಸ್ 20 40 ಪ್ಲಸ್ 50 ಪ್ಲಸ್ 60 ಪ್ಲಸ್ ದಿಸ್ ಇಸ್ 60 ಪ್ಲಸ್ 10 72. ಓಕೆನಾ. ಇಸ್ ಇಟ್ ಓಕೆನಾ? 72 ನೋಡಿ ಏನು ಈಗ 20 ಪ್ಲಸ್ 20 ದಿಸ್ ಇಸ್ 20 40 ಆಯಿತಾ. 40 ಪ್ಲಸ್ 50 60 ಪ್ಲಸ್ 72 ಸಾರಿ 72. ಸೊ ದಿಸ್ ಇಸ್ 9. ಎಷ್ಟು ಬಂತು? ಮೀನ್ ಈಸ್ 9. ಓಕೆನಾ. ಸೊ ನಮ್ಗೆ ಏನು ಬೇಕು? ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂದರೆ ಸೊ ನಮಗೆ ಮೀನ್ ಬಂದಿದೆ. ಸೊ ವಾಟ್ ಈಸ್ ಫಾರ್ಮುಲಾ? ಎಬ್ಸ್ಲ್ಯೂಟ್ ಅಂದರೆ ಮಾಡ್ಯುಲಸ್ ಆಫ್ xi ಮೈನಸ್ ಎಕ್ಸ್ ಬಾರ್. ಸೊ ಇದು ನಮಗೇನಿದೆ? ಸೊ ಇದು ಅಬ್ಸರ್ವೇಷನ್ಸ್. ಇದು ಒಂದೊಂದು ಲೆಸ್ ಸಬ್ಸ್ಟ್ ಮೈನಸ್ ಮಾಡ್ಕೊತೀವಿ. ಸೊ 6 ಮೈನಸ್ 9 ಮೀನ್ಸ್ 3 ಅಂದರೆ ಮಾಡ್ಯುಲಸ್ಲಿಂದ ಪ್ಲಸ್ ಮೈನಸ್ಸು ಮತ್ತು ಪ್ಲಸ್ಸು ನೋ ಮ್ಯಾಟ್ರ್. ಓಕೆನಾ. ಸೊ ಮೈನಸ್ ಇದ್ದರೂ ಪ್ಲಸ್ ಆಗುತ್ತೆ. ಸೊ 7 ಮೈನಸ್ 2, ದೆನ್ ನೆಕ್ಸ್ಟು 10 ಮೈನಸ್ 1, 12 minus 3, and 13 minus 4, and 4 minus 5, 8 minus is 1, and 12 minus is 3. Okay na? So ಇದು ನಮಗೆ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಡಿವಿಯೇಷನ್ ಬರುತ್ತೆ. ಸಮ್ ಆಫ್ ಆಲ್ ಅಬ್ಸಲ್ಯೂಟ್. ಸೊ ಇವಾಗ ನಮಗೇನು ಬೇಕು? ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಓಕೆನಾ. ಸೊ ವಾಟ್ ಈಸ್ ಟೋಟಲ್ ಏನು ಮಾಡೋಕ್ಕಿದೆ? ಸಮ್ ಮಾಡಬೇಕು. ಸಮ್ ಆಫ್ ಆಲ್ ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಡಿವಿಯೇಷನ್ 3 ಪ್ಲಸ್ 2 ಪ್ಲಸ್ 1 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 1 ಪ್ಲಸ್ 3 ಡಿವೈಡೆಡ್ ಬೈ 8. ಸೊ ಎಷ್ಟಾಯ್ತು ನೋಡ್ರಿ ಇದು? 8 ಪ್ಲಸ್ 10. ಓಕೆನಾ. 10 ಪ್ಲಸ್ 14 ಇಲ್ಲ 5 6 ಪ್ಲಸ್ 9 ಪ್ಲಸ್ 13 ಪ್ಲಸ್ 18 21 22. ಓಕೆ, ದಿಸ್ ಇಸ್ 22. ಸೊ ಇದೆಷ್ಟಾಯ್ತು ನೋಡಿರಿ? 22 16 24 82. ಆಮೇಲೆ ಎಷ್ಟು ಉಳಿತಿ? 8 ಉಳಿತಾ? ಸಾರಿ 16 ಪ್ಲಸ್ 4 ಪ್ಲಸ್ 6 ಉಳಿತಾ? 6 60. 5 40. 8 40, 8 48, 8 48, 8 2.7 ಸಮಥಿಂಗ್. ಓಕೆನಾ. 2.7 ಬರುತ್ತೆ ನೋಡ್ರಿ. ದಿಸ್ ಇಸ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಇಸ್ 2.7 ಸಮಥಿಂಗ್. ಓಕೆನಾ. ಸೊ ದಿಸ್ ಈಸ್ ಯುವರ್ ಇದು ಏನೋ ಹೆವಿ ಆಗಬಾರ್ದು. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ? ಸೊ ಇದರಲ್ಲಿ 2 ಪಾರ್ಟ್ಸ್ ಮಾಡ್ತೀನಿ. ಇಂಟ್ರೊಡಕ್ಷನಲ್ಲಿ 2 ಪಾರ್ಟ್ಸ್, ಯಾಕಂದರೆ ಹೆವಿ ಆಗುತ್ತೆ. ಮೀನು ಮೀಡಿಯನ್ ಅಂದರು ಏನು ಗೊತ್ತಾಯಿತು. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಗೊತ್ತಾಯಿತು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಬರುತ್ತೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಅಂತ. ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಆ್ಯಂಡ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಅಂತ. ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.